ನಮಸ್ಕಾರ ಗೈಸ್, ನಾನು ನಿಮ್ಮ ಧರ್ಮ ಗೈಸ್. ಆಕ್ಚುಲಿ ನಾಳೆ ಬಂದು CET ಎಕ್ಸಾಮ್ ಕಮೆನ್ಸ್ಮೆಂಟ್ ಆಗೈತೆ. ಸೊ ಈ ಎಕ್ಸಾಮ್ಗೆ ಯಾವ ತರ ಪ್ರಿಪರೇಷನ್ ನಡೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋಲಿ ಮಾತಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾಳೆ ಬಂದು ಬಯಾಲಜಿ ಮತ್ತೆ ಮ್ಯಾಥ್ಸ್ ಎಕ್ಸಾಮ್ ಇರೋದ್ರಿಂದ ಬಯಾಲಜಿ ಬಂದು ಬರೀ ಬಯೋ ಸ್ಟೂಡೆಂಟ್ಸೇ ಬರೆಯೋದು, ನಾನ್ ಬಯೋ ಸ್ಟೂಡೆಂಟ್ಸ್ ಆ ಬಯಾಲಜಿ ಬರೆಯೋದಿಲ್ಲ. ಅದಕ್ಕೋಸ್ಕರ ಮ್ಯಾಥ್ಸ್ ಪೇಪರ್ನ ಎಕ್ಸಾಂಪಲ್ ಆಗಿ ತಗೊಂಡು ಯಾವ ತರ ಪ್ರಿಪೇರ್ ಆಗಬೇಕು. ಟೈಮ್ ಬಂದು ತುಂಬಾ ಕಮ್ಮಿ ಆಗೈತೆ. ಈ ಕಮ್ಮಿ ಟೈಮಲ್ಲಿ ಯಾವ ತರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಸರ್ಟನ್ಲಿ ಇವಾಗ ಎಕ್ಸಾಮ್ ಒಂದ್ ದಿನಕ್ಕೆ ಮುಂಚೆ 6 ಗಂಟೆ ಹೋಗೋ ಟೈಮ್ ಅಂತ ಅನ್ಕೊಳ್ಳೋಣ. ಇವಾಗ ಮ್ಯಾಥ್ಸ್ ಎಕ್ಸಾಮ್ ನಾಳೆ ಆಗಿರೋದ್ರಿಂದ ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋ ಕ್ವಶನ್ ತುಂಬಾ ಜನಕ್ಕೆ ಇರುತ್ತೆ. ತುಂಬಾ ಜನ ಪೀಕ್ ಲೆವೆಲ್ ಪ್ರಿಪೇರ್ ಆಗಿರ್ತೀರಾ, ಸ್ವಲ್ಪ ಜನ ಮಾಡರೇಟ್ ಲೆವೆಲ್ ಪ್ರಿಪೇರ್ ಆಗಿರ್ತೀರಾ, ಸ್ವಲ್ಪ ಜನ ಏನು ಪ್ರಿಪೇರ್ ಆಗಿರಲ್ಲ. ವೈ? ಬಿಕಾಸ್ CET ಎಕ್ಸಾಮ್ ಅಲ್ಲಿ ಚಾಯ್ಸ್ ಬೇಸ್ ಕ್ವಶನ್ಸ್ ಇರೋ ಕಾರಣದಿಂದ ನಿಮ್ಗೆಲ್ಲರಿಗೂ ಏನೊಂದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಅಂದ್ರೆ MCQ ತಾನೆ, ಹೇಗೂ MCQ ತಾನೆ, ಹೆಂಗೋ ಒಂದ್ ಮಾರ್ಕ್ ಮಾಡೋಣ ಬಿಡು, ಅದೃಷ್ಟ ಇದ್ರೆ ನಮ್ಗೆ ಇಷ್ಟು ಮಾರ್ಕ್ಸ್ ಬರುತ್ತೆ. ತುಂಬಾನೇ ಮೈಂಡ್ ಸೆಟ್ ಗಳು ಬೇರೆ ಬೇರೆ ತರ ಇರುತ್ತೆ ಇದು MCQ ಇರೋ ಕಾರಣದಿಂದ. ಮತ್ತೆ ಇನ್ನೊಂದೇನಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ 60ಕ್ಕೆ 60 ಮಾಡಿದ್ರೇನು ನಮ್ಗೆ ಎಷ್ಟೋ ಒಂದಿಷ್ಟು ಅಂತ ಮಾರ್ಕ್ಸ್ ಬರುತ್ತೆ, ರ್ಯಾಂಕ್ ಬರುತ್ತೆ, ಆಮೇಲೆ ಯಾವ್ದೋ ಒಂದು ಕಾಲೇಜಿಗೆ ಸೇರ್ಕೊಳ್ಳೋಣ ಅನ್ನೋ ಮೈಂಡ್ ಸೆಟ್ ತುಂಬಾ ಜನ ಇರ್ತೀರಾ ಗೈಸ್. ಆಕ್ಚುಲಿ ದಟ್ ಈಸ್ ಬ್ಯಾಡ್. ಅದು ಬ್ಯಾಡ್. ಯಾಕಂದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದಾಗ ಒಳ್ಳೆ ಆಪರ್ಚುನಿಟಿ ಅನ್ನೋ ಒಳ್ಳೆ ಕಾಲೇಜ್ ನ ಮಿಸ್ ಮಾಡ್ಕೊಬಿಡ್ತೀರಾ. ಸೊ ಅದ್ರ ಬಗ್ಗೆ ಇವಾಗ ಮಾತಾಡಕ್ ಹೋಗೋದು ಬೇಡ, ಬರೀ ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ ಮಾತ್ರ ಹೇಳಕ್ ಹೋಗ್ತೀನಿ. ಸೊ ಇವಾಗ 6 ಗಂಟೆಗೆ ನೀವು ಓದಕ್ ಕೂತ್ಕೋತೀರಾ ಅಂದ್ರೆ ಯಾವ್ದೆಲ್ಲ ಓದ್ಬೇಕು? ಮ್ಯಾಥ್ಸ್ ತಾನೇ ಎಕ್ಸಾಂಪಲ್ ಆಗಿ ತಗೊಂಡ್ವಿ ಅಲ್ಲ. ಸೊ ಮ್ಯಾಥ್ಸ್ ಏನ್ ಕಂಬೈನ್ಡ್ ಆಗಿ ಒಂದು ಮ್ಯಾಥ್ಸ್ ಸಬ್ಜೆಕ್ಟ್ ಐತೆ ಅಂದ್ರೆ ಫಾರ್ಮುಲಾಸ್ ಆಗಿರ್ಬೋದು, ಥಿಯರಮ್ಸ್ ಆಗಿರ್ಬೋದು, ಸರ್ಟೈನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದರಲ್ಲಿರುವಂತ ಸರ್ಟೈನ್ ಕಾನ್ಸೆಪ್ಟ್ಸ್ ಆಗಿರ್ಬೋದು. ಸರ್ಟನ್ಲಿ ಇವಾಗ ನೀವು ಡಿಫರೆನ್ಸಿಯೇಷನ್ ತಗೊಂಡ್ರೆ ಮತ್ತೆ ಇಂಟಿಗ್ರೇಷನ್ ತಗೊಂಡಾಗ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್, ಸೊ ಈ ಚಾಪ್ಟರ್ಸ್ ಗಳನ್ನೆಲ್ಲ ತಗೊಂಡಾಗ ಇದ್ರಲ್ಲಿ ವೈಟೇಜ್ ಬಂದು ಜಾಸ್ತಿ ಐತೆ. 12 ರಿಂದ 14 ಮಾರ್ಕ್ಸ್ ವರೆಗೂ ಅದ್ರಲ್ಲೇ ಬರುತ್ತೆ ಅಂದಾಗ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತಾ ಹೋಗಿ. ಸೊ ಇಂಟಿಗ್ರೇಷನ್ ಡಿಫರೆನ್ಸಿಯೇಷನ್ ಏನಂದ್ರೆ ತುಂಬಾನೇ ಒಂದು ಹೈ ವೈಟೇಜ್ ಇರೋ ಚಾಪ್ಟರ್. ಅದು ನೀವು ಬೋರ್ಡ್ ಎಕ್ಸಾಮ್ ಬಂದಾಗ್ಲೂ, ಸೊ ಬೋರ್ಡ್ ಎಕ್ಸಾಮ್ ಅಲ್ಲೇ ಒಂದು ರೇಂಜ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಾ ಅಂದಾಗ ನೀವು ಸರ್ಟೈನ್ ಫಾರ್ಮುಲಾ, ಸರ್ಟೈನ್ ಕಾನ್ಸೆಪ್ಟ್ಸ್, ಸರ್ಟೈನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಏನಿರುತ್ತೋ ಆನ್ಲೈನ್ ಅಲ್ಲೂ ತುಂಬಾ ವಿಡಿಯೋಗಳಲ್ಲಿ ಇರುತ್ತದೆಲ್ಲ. ಸೊ ಚಿಕ್ಕ ಶಾರ್ಟ್ ಕಟ್ಸ್ ಏನಿರುತ್ತೋ ಅದು ಮಾತ್ರ ನೋಡ್ಕೊಳ್ತಾ ಹೋಗಿ. ಸೊ ಮೊದ್ಲು ಏನ್ ಮಾಡ್ತೀರಾ ಅಂದ್ರೆ ಇವಾಗ ಇರೋ ಕಮ್ಮಿ ಟೈಮಲ್ಲಿ ಯಾವ್ದು ವೈಟೇಜ್ ಜಾಸ್ತಿ ಇರುತ್ತೆ, ಯಾವ್ದು ನಿಮಗೆ ಕಲಿಯಕ್ಕೆ ಈಸಿಯಾಗಿರುತ್ತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಳ್ಳಿ. ಆ ಒಂದು ಚಾಪ್ಟರ್ಸ್ ಗಳಿಂದ ಫಸ್ಟ್ ಇಂದ ಎಂಡ್ ವರೆಗೂ ಟಾಪಿಕ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗಿ. ಆ ಟಾಪಿಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವ್ದೈತೆ ಅದನ್ನ ವಿಡಿಯೋಸ್ ಆದ್ರೂ ನೋಡಿ, ಇಲ್ಲಾಂದ್ರೆ ನಿಮ್ಗೆ ಏನಾದ್ರೂ ಅರ್ಥ ಆಗುತ್ತೆ ಬುಕ್ ಓದಿ ಅಂದ್ರೆ ಆ ಬುಕ್ ನ ನೋಡಿ ಓದ್ಕೊಳ್ತಾ ಹೋಗಿ. ಸೊ ತುಂಬಾ ವಿಷಯಗಳನ್ನ ನೀವೇನೆ ಒಂದು 3 ರಿಂದ 4 ಅವರ್ ಸಾಯಂಕಾಲ ಕೂತ್ಕೊಂಡು ಮಾಡಿದ್ರಿ ಅಂದ್ರೆ ದಟ್ ಈಸ್ ಮೋರ್ ದನ್ ಎನಫ್ ಟು ಸ್ಕೋರ್ 30 to 40 ಮಾರ್ಕ್ಸ್ ಇನ್ CET ಎಕ್ಸಾಮ್. ಓಕೆನಾ? ಇವಾಗ ಲೈಕ್ 70% ವೈಟೇಜ್ ಬಂದು ಸೆಕೆಂಡ್ PUC ಇಂದ ಬರುತ್ತೆ, ಒಂದು 30% ವೈಟೇಜ್ ಬಂದು ಫಸ್ಟ್ PU ಇಂದ ಬರೋ ಕಾರಣದಿಂದ. ಸೊ ನೀವು ಫಸ್ಟ್ PUC ಹೇಗೂ ಮರ್ತೋಗಿರ್ತೀರಾ, ಸ್ವಲ್ಪ ಜನ ಓದಿರಲ್ಲ. ಸೊ ಹಿಂಗಿರುವಾಗ ನೀವು ಸೆಕೆಂಡ್ PUC ಗೆ ಫುಲ್ ಇಂಪಾರ್ಟೆನ್ಸ್ ಕೊಡಿ. ಬಿಕಾಸ್ ರೀಸೆಂಟ್ ಆಗಿ ತಾನೇ ಎಕ್ಸಾಮ್ ಕಂಪ್ಲೀಟ್ ಮಾಡಿದೀರಾ. ಸೊ ಅದಕ್ಕೋಸ್ಕರ ಸೆಕೆಂಡ್ PUC ಆ ಒಂದು ಸಿಲೆಬಸ್ಗೆ ಫುಲ್ ವೈಟೇಜ್ ಕೊಟ್ಬಿಟ್ಟು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ತುಂಬಾ ಮೇನ್ ವಿಷಯಗಳು, ಶಾರ್ಟ್ ಕಟ್ಸ್ ಏನೈತೆ ಅದನ್ನ ಮಾತ್ರ ತೋಡ್ತಾ ಹೋಗಿ. ಸೊ ಅದನ್ನ ಮಾತ್ರ ಇಟ್ಕೊಂಡೇನೆ ನಾಳೆ ಎಕ್ಸಾಮ್ ನ ನೀವು ಅಟೆಂಡ್ ಮಾಡಕ್ ಹೋಗ್ಬೇಕು. ಆಮೇಲೆ ನಾಳೆ ಹೇಗೂನು 2:30ಗೆ ಎಕ್ಸಾಮ್ ಇರೋ ಕಾರಣದಿಂದ ಬೆಳಗ್ಗೆಯಿಂದ ಮತ್ತೇನು ನೀವು ಒಂದು ಮಧ್ಯಾಹ್ನ 12 ಗಂಟೆವರೆಗೂ ಅಂತ ತಗೊಂಡ್ರೇನು ಅಲ್ಲಿವರೆಗೂ ಒಂದು ರೇಂಜ್ ಪ್ರಿಪರೇಷನ್ ನಡೆಸಬಹುದು ಮ್ಯಾಥ್ಸ್ ಅಲ್ಲಿ. ಇದು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಬಯೋ ಸ್ಟೂಡೆಂಟ್ಸ್ ಏನಂದ್ರೆ 2 ಎಕ್ಸಾಮ್ ಇರೋ ಕಾರಣದಿಂದ ಎಲ್ಲೋ ಒಂದು ಕಡೆ ಅವ್ರಿಗೂ ಇಂಬ್ಯಾಲೆನ್ಸ್ ಹಾಗೆ ಆಗುತ್ತೆ. ಬಟ್ ಆ ಇಂಬ್ಯಾಲೆನ್ಸ್ ನೀವು ಮಾಡ್ಕೊಳಕ್ ಹೋಗ್ಲೇಬೇಡಿ. ಬಿಕಾಸ್ ನೀವು ಬಯೋಲಜಿಲಿ ಎಲ್ಲೋ ಒಂದ್ ಕಡೆ ಮೂಡ್ ಆಫ್ ಆಗಿ ಕಮ್ಮಿ ಬಂತು ಅಂದ್ರೆ ನೀವು 2ನೇ ಎಕ್ಸಾಮ್ಗೂ ಅದೇ ಮೂಡ್ ಆಫ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕಾನ್ಸೆಪ್ಟ್ ಎಲ್ಲ ಮರ್ತೋಯ್ತೀರಾ. ಸೊ ಆ ತರ ಒಂದು ಸಿನಾರಿಯೋಸ್ ನ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಬಯೋಲಜಿನೇ ಬೇರೆ, ಮ್ಯಾಥ್ಸೇ ಬೇರೆ ಅನ್ನೋ ತರನೇ ಎಕ್ಸಾಮ್ ನ ಅಟೆಂಡ್ ಮಾಡಕ್ ಹೋಗಿ. ಇಲ್ಲ ನಾನು ಏನೋ ಒಂದು ಈ ಒಂದು ಸಬ್ಜೆಕ್ಟ್ ಅಲ್ಲಿ, ಇವಾಗ ನೀವು ಈ ಸಬ್ಜೆಕ್ಟ್ ಅಲ್ಲಿ ನಾನು ಜಾಸ್ತಿ ಮಾರ್ಕ್ಸ್ ಬಂದ್ರೆ ನನಗೆ ಈ ಕೋರ್ಸ್ ಸಿಗುತ್ತೆ ಅಂದಾಗ ಆ ಸಬ್ಜೆಕ್ಟ್ ಗೆ ಇವಾಗ ವೈಟೇಜ್ ಜಾಸ್ತಿ ಕೊಡಿ. ಓಕೆನಾ? ನೀವು ಇಂಜಿನಿಯರಿಂಗ್ ತಗೋಬೇಕಂದ್ರೆ ಮ್ಯಾಥ್ಸ್ ಗೆ ಇವಾಗ ವೈಟೇಜ್ ಜಾಸ್ತಿ ಕೊಡಿ. ಇಲ್ಲ ನಾನು ಬೇರೆ ಈ ಫಾರ್ಮಸಿ ಆಗಿರ್ಬೋದು, ಇಲ್ಲಾಂದ್ರೆ ಆಯುರ್ವೇದಿಕ್ ಆಗಿರ್ಬೋದು, ಈ ಕೋರ್ಸ್ ನಾನು ತಗೋತೀನಿ ಅಂದ್ರೆ ಬಯಾಲಜಿ ವೈಟೇಜ್ ನೀವು ಜಾಸ್ತಿ ಕೊಡಿ. ಓಕೆನಾ? ಸೊ ಇದೆಲ್ಲ ಬಿಟ್ಟಾಕನ ಇವಾಗ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ತೀನಿ. ನಾನು ಅಷ್ಟು ಓದಿದ್ದೀನಿ, ಬಟ್ ಎಕ್ಸಾಮ್ ಅಲ್ಲಿ ಹೋದಾಗ ಸ್ವಲ್ಪ ತುಂಬಾನೇ ತಳವಳದಲ್ಲಿ ಕನ್ಫ್ಯೂಸ್ ಆಗೋಯ್ತೀನಿ. ಇದು ಬಂದು 80% ಆಫ್ ಪೀಪಲ್ಸ್ ಆಗೋದೇನೆ. ಬಿಕಾಸ್ ಕಾಂಪಿಟೇಟಿವ್ ಲೆವೆಲ್ಸ್ ಕ್ವಶನ್ ಅಂದ್ರೆ ತುಂಬಾ ಕಷ್ಟವಾಗೇ ಇರುತ್ತೆ. ನಿಮ್ಮ ಒಂದು ಕಾಂಪಿಟೇಟಿವ್ ಲೆವೆಲ್ ಮೈಂಡ್ ಅದು ಹೇಗೆ ಅಟೆಂಡ್ ಮಾಡುತ್ತೆ, ಹೇಗೆ ಅದನ್ನ ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ, ಅದ್ರ ಮೇಲೆ ನೀವು ಸಾಲ್ವ್ ಮಾಡೋಕ್ಕಾಗೋದು. ಬಿಕಾಸ್ ನೀವು ನಿನ್ನೆ 3 ಅವರ್ ಇವತ್ತು 3 ಅವರ್ ಏನ್ ಕಲಿತೀರೋ ಆ 3 ಅವರ್ ಮೇಲೆ ನೀವು ಕಾಂಪಿಟೇಟಿವ್ ಕ್ವಶನ್ಸ್ ನ, ಕ್ರಿಯೇಟಿವ್ ಪ್ರಾಕ್ಟಿಕಲ್ ಕ್ವಶನ್ಸ್ ಸಾಲ್ವ್ ಮಾಡೋ ಕೇಪಬಿಲಿಟಿ ನಿಮ್ಗೆ ಇರುತ್ತೆ ಅಂದ್ರೆ ನೀವು ನಾಳೆ KCET లో ಆ ಕ್ವಶನ್ಸ್ ನ ಸಾಲ್ವ್ ಮಾಡುವಂತ ಕೇಪಬಿಲಿಟಿ ಇರುತ್ತೆ. ಬಟ್ ಅದೇನಾದ್ರೂ ಎಕ್ಸಾಮ್ ಟೈಮ್ ಅಲ್ಲಿ ಬಂದಿಲ್ಲ ಅಂದಾಗ ನೀವ್ ಮಾಡ್ಬೇಕಾಗಿರೋದು ಇಷ್ಟೇ. ಏನಂದ್ರೆ ಸರ್ಟೇನ್ಲಿ ನಿಮ್ ಕಾನ್ಸೆಪ್ಟ್ ಹೇಗೂ ಒಂದ್ ಕಡೆ ಅರ್ಥ ಆಗೇ ಆಗುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಆ ಕ್ವಶನ್ಸ್ ನ ಬಿಟ್ಬಿಟ್ಟು ದೂರ ಇಕ್ಕಿರಿ. ಅರ್ಥ ಆಗೋದನ್ನ ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತಾ ಇರಿ. ಸೊ ಸಾಲ್ವ್ ಮಾಡ್ಕೊಂಡು ಆ ಸಾಲ್ವ್ ಮಾಡೋದ್ರಲ್ಲೂ ಎಲ್ಲೋ ಒಂದು ಕಡೆ ನಿಮ್ಗೆ ಆ ಕಡೆ ಈ ಕಡೆ ಇಂಬ್ಯಾಲೆನ್ಸ್ ಇದೆ, ಅದನ್ನ ಒಂದು
ಚಿಕ್ಕ ಜಾಗದಲ್ಲಿ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಮುಂದಕ್ಕೆ ಹೋಯ್ತಾರಿ. ಸೊ ಮುಂದಕ್ಕೆ ಹೋಯ್ತಾ ನಿಮಗೆ ಗೊತ್ತಿರೋದೆಲ್ಲ ಸಾಲ್ವ್ ಮಾಡಿಕೊಳ್ಳಿ. ಗೊತ್ತಿಲ್ಲ ಅನ್ನೋ ಕ್ವಶನ್ಸ್ ಇರೋದೇ ಇಲ್ಲ. ಬಿಕಾಸ್ 60 ಕ್ವಶನ್ಸ್ ಅಲ್ಲಿ ಒಂದು ಲೈಕ್ 20% 30% ಆದ್ರೂ ಈಸಿ ಇದ್ದೇ ಇರುತ್ತೆ. ಅದೆಲ್ಲ ನೀವು ಸಾಲ್ವ್ ಮಾಡ್ಬಿಡ್ಬೋದು. ಸೊ ಅದ್ ಬಿಟ್ಟು 70% ಅಲ್ಲಿ ನೀವು ಹಂಗೆ ಹಿಂಗೆ ಅಂತ ಒಂದು 40% ಸಾಲ್ವ್ ಮಾಡಿದ್ರೇನು ಇನ್ನ 30% ಉಳ್ಕೊಳ್ಳುತ್ತಲ್ಲ, ಆ 30% ನ ಫೈನಲ್ ಗೆಕ್ಕೊಂಡ್ ಬನ್ನಿ. ಅದ್ರಲ್ಲೂ ನೀವ್ ಏನಾದ್ರೂ ಮಾಡಿ ಯೋಚನೆ ಮತ್ತೆ ಗ್ರಾಸ್ಪ್ ಮಾಡ್ತಾ ಹೋಯ್ತಾ ಇರಿ. ಸೊ ನೀವು ಮತ್ತೆ ಅದು ರಿವೈಸ್ ಮಾಡ್ರೆ ನಿಮ್ಗೆ ಎಲ್ಲೋ ಒಂದು ಕಡೆ ಬಂದ್ರೆ ಅದನ್ನ ಮಾರ್ಕ್ ಮಾಡ್ಬಿಡಿ. ಇಲ್ಲ ಅಂದ್ರೆ ಈ ಕ್ವಶನ್ಗೆ ಇದು ನಿಯರ್ ಬೈ ಆನ್ಸರ್ ಅಂತ ಯಾವ್ದಾದ್ರು ನಿಮ್ಗೆ ಅನ್ಸಿದ್ರೆ ಅದನ್ನ ಮಾರ್ಕ್ ಮಾಡ್ಬಿಡಿ. ಅದು ಫೂಲಿಶ್ನೆಸ್ ಏನೆ, ಇದಕ್ಕೆ ಇದೇ ನಿಯರ್ ಬೈ ಆನ್ಸರ್ ಅನ್ಕೊಳ್ಳೋದೆಲ್ಲ ಫೂಲಿಶ್ನೆಸ್ ಏನೆ. ಬಟ್ ಅದನ್ನು ಮೀರಿ ಒಂದು 8 ಅದ್ಭುತ ಅಂತ ಇರುತ್ತಲ್ಲ, ಅದೇ ಆನ್ಸರ್ ಆಗಿರುತ್ತೆ. ರಿಯಲ್ ವರ್ಲ್ಡ್ ಅಲ್ಲಿ ಅದೇ ಆನ್ಸರ್ ಆಗಿರುತ್ತೆ, ಯಾರು ಗೊತ್ತು. ಸೊ ಅಂತ ಆನ್ಸರ್ ಏನಾದ್ರಿದ್ರೆ ಅದನ್ನ ಮಾರ್ಕ್ ಮಾಡ್ಬಿಟ್ಟು ಬಂದ್ಬಿಡಿ, ಬಿಡಕ್ ಹೋಗ್ಬೇಡಿ. ಬಿಕಾಸ್ ನನ್ನ ಫ್ರೆಂಡ್ ಒಬ್ಬ ಹೆಂಗೆ ಅಂದ್ರೆ ಅವನು ಹಿಂದಿನ ದಿನ ಪ್ರಿಪೇರ್ ಆಗೇ ಇರಲಿಲ್ಲ. ಈ ಎಕ್ಸಾಂಪಲ್ ನೀವು ಮುಖ್ಯವಾಗಿ ತಗೊಳ್ಳೇಬೇಕು. ಹಿಂದಿನ ದಿನ ಅವ್ನು ಪ್ರಿಪೇರ್ ಆಗೇ ಇರಲಿಲ್ಲ. ಅವ್ನು ಅವತ್ತನೇ ಬಂದ ಬೆಳಗ್ಗೆ ಅವ್ನು ಕಾನ್ಸೆಪ್ಚುಲಿ ಅವ್ನು ಬಂದು ತುಂಬಾ ಸ್ಟ್ರಾಂಗ್ ಆಗಿದ್ದ. ಮ್ಯಾಥ್ಸ್ ಅಲ್ಲಿ ಆಗಿರ್ಬೋದು, ಫಿಸಿಕ್ಸ್ ಅಲ್ಲಿ ಆಗಿರ್ಬೋದು, ಕಾನ್ಸೆಪ್ಚುಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದ. ಅವ್ನಿಗೆ ಯಾವ ತರ ಒಂದು ಕಾಂಪಿಟೇಟಿವ್ ಕ್ವಶನ್ ಕೊಟ್ರು ಸಾಲ್ವ್ ಮಾಡೋ ತರ ಒಂದು ಕೇಪಬಿಲಿಟಿ ಇತ್ತು. ಹಿಂದಿನ ದಿನ ಏನೋ ಪ್ರಾಬ್ಲಮ್ ಇರೋದ್ರಿಂದ ಅವ್ನು ಪ್ರಿಪೇರ್ ಆಗೇ ಇರಲಿಲ್ಲ ಎಕ್ಸಾಮ್ಗೆ. ಸೊ ಆ ದಿನ ಬಂದ, ಎಕ್ಸಾಮ್ ಅಟೆಂಡ್ ಮಾಡ್ದ. ಫೈನಲ್ ಎಕ್ಸಾಮ್ ಅಲ್ಲಿ ಅವನಿಗೆ 42 ಮಾರ್ಕ್ಸ್ ಬಂತು. 60ಗೆ 42 ಬರೋದೆಲ್ಲ ತುಂಬಾ ದೊಡ್ಡ ವಿಷಯ. ಬಿಕಾಸ್ ಅವನ ಒಂದು PUC ಪರ್ಸೆಂಟೇಜ್ ಬಂದು 92 ಇತ್ತು. ಸೊ ಇದ್ರಲ್ಲಿ 50% ಇದ್ರಲ್ಲಿ 50% ಅಂತ ವೇಟೇಜ್ ಎತ್ಕೊಂಡಾಗ ರ್ಯಾಂಕೂನು ಒಂದು ಅದೇ ತರಾನೇ 8,000 ಬಂತು. ಅದು 42 ಮಾರ್ಕ್ಸ್ ಸ್ಕೋರ್ ಮಾಡ್ದ ಒಂದು. ಸೊ ಮ್ಯಾಜಿಕ್ ಹ್ಯಾಪನ್ಸ್. ಮ್ಯಾಜಿಕ್ ಅನ್ನೋದಕ್ಕಿಂತ ನಿಮ್ಮ ಒಂದು ಆ ಒಂದು ಥಾಟ್ ಪ್ರೊಸೆಸ್ ಏನಿರುತ್ತೋ ಆ ಥಾಟ್ ಪ್ರೊಸೆಸ್ ಮೇಲೆ ನೀವು ನೆನೆಸ್ಕೊಳ್ದಿರೋ ವಿಷಯ ಒಂದು ನಡೆದೇ ನಡೆಯುತ್ತೆ. ಜಸ್ಟ್ ಯು ನೀಡ್ ಟು ಗಿವ್ ಎ ಟ್ರೈ ಅಂಡ್ ಯು ನೀಡ್ ಟು ಗಿವ್ ಎ ಪುಷ್ ಅನ್ನೋದು ಮಾತ್ರ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಸೊ ಗೈಸ್, ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಮಾಡಿ. ಸೊ ಈ ಎಕ್ಸಾಮ್ ಬಂದು ತುಂಬಾನೇ ಮುಖ್ಯ. ಬಿಕಾಸ್ ಎಲ್ಲರೂ ಇವಾಗ ಫೀಸ್ ಕಟ್ಬಿಟ್ಟಿದ್ದೀರಾ, ಎಕ್ಸಾಮ್ ಮಾಡ್ಲೇಬೇಕು. ಫ್ಯೂಚರ್ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ತಾ ಹೋಗೋಣ, ಕಾಲೇಜಸ್ ಅದು ಇದೆಲ್ಲ. ಬಟ್ ಇವಾಗ ನೀವೇನ್ ಎಕ್ಸಾಮ್ ಅಟೆಂಡ್ ಮಾಡ್ತಿರೋ ಚೆನ್ನಾಗಿ ಅಟೆಂಡ್ ಮಾಡಿ. ಬಿಕಾಸ್ ದಟ್ ಡಿಸೈಡ್ಸ್ ಯುವರ್ ವಾಂಟೆಡ್ ಫ್ಯೂಚರ್. ನೀವೇನ್ ವಿಲ್ಲಿಂಗ್ ಟು ವಾಂಟ್, ವಾಟ್ ಯು ವಿಲ್ಲಿಂಗ್ ಟು ವಾಂಟ್, ನಿಮ್ಗೆ ಏನ್ ಬೇಕು ಅಂತ ಅನ್ಕೊಂಡಿದ್ದೀರೋ ಆ ಫ್ಯೂಚರ್ಗೆ ನಾಳಿನ ಎಕ್ಸಾಮ್ ತುಂಬಾ ಮುಖ್ಯವಾಗಿರುತ್ತೆ. ಸೊ ಎಲ್ಲಾ ಬಿಟ್ಬಿಟ್ಟು ಇಷ್ಟು ಟೈಮ್ ಅಂತ ನೀವು ಎತ್ಕೊಂಡು ಅದ್ರಲ್ಲಿ ಪ್ರಿಪೇರ್ ಆಯ್ತಾ ಹೋಗ್ತಾರೆ, ಗ್ರಾಪ್ಸ್ ಮಾಡ್ತಾ ಹೋಗ್ತಾರೆ, ಮತ್ತೆ ರಿವೈಸ್ ಮಾಡ್ತಾ ಹೋಗ್ತಾರೆ ವಿಷಯಗಳನ್ನ. ಸೊ ಎಲ್ಲಾನು ಒಳ್ಳೇದಾಗುತ್ತೆ. ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಇದೇ ಇವತ್ತಿನ ಫ್ಯಾಕ್ಟ್.